ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಭದ್ರಾವತಿಯಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಇನ್ನೂ ರೀಚ್ ಆದೆ. ಇನ್ನು ನಾನು ಏನೇನು ಶಾಪಿಂಗ್ ಮಾಡಿದೆ ವಿಡಿಯೋ ಎಲ್ಲ ಇನ್ನೂ ಯಾರು ನೋಡಿಲ್ಲ ಅಂದರೆ ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ನೋಡಿ. ರಾತ್ರಿ ಯಾವ ಥರ ತೊಗೊಂಬಂದ್ವಿ ಅಂತಲೂ ಅಂದರೆ ತೊಗೊಂಡು ಬಂದಾದ್ಮೇಲೆ ಇಲ್ಲಿ ಇಳಿಸ್ಬೇಕಾದ್ರೆ ವಿಡಿಯೋ ಮಾಡಿದೆ. ಸೊ ಸ್ವಲ್ಪ ಜಾಗದಲ್ಲಿ ಕುತ್ಕೊಂಡ್ಬಂದಿರೋದು ಅಲ್ಲಿಂದ. ಸೊ ಅದು ಕ್ಲಿಪ್ಪಿಂಗ್ ನೋಡ್ಕೊಂಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಲಾಸ್ಟ್ ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ ಮಿಸ್ ಮಾಡಿಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಚಿಮ್ನಿ, ಸ್ಟವ್ ಮತ್ತು ಗೀಸರೆಲ್ಲ ಏನಿದೆ ಅದು ಪೈಯಲ್ಲೇ ತೊಗೊಂಡಿದ್ದು. ಸೊ ಇದೊಂದು ಡೈನಿಂಗ್ ಟೇಬಲ್ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. 30,000 ಹತ್ತತ್ರ ಏನೋ ಇತ್ತು. ಸೊ ನಮ್ಮ ಡೈನಿಂಗ್ ಹಾಲ್ ತುಂಬ ಸಣ್ಣದಿದೆ, 4 ಜನ ಕೂತ್ಕೊಳ್ಳೋ ಥರ ಇದೆ. ಸೊ ನೋಡೋಣ ಅಂತ ಹಾಗೆ ನೋಡ್ತಾ ಇದ್ದೆ. ಸೊ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತಲ್ಲ, ಆ ಕ್ಲಿಪ್ಪಿಂಗ್ನ ಇಲ್ಲಿ ಹಾಕಿದ್ದೀನಿ. ನೈಟ್ ಆಲ್ಮೋಸ್ಟ್ ರೀಚ್ ಆಗೋಷ್ಟೊತ್ತಿಗೆ 11:30-12 ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಜಾಗದಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದು. ಎಲ್ಲೂ ಜಾಗ ಬಿಟ್ಟಿಲ್ಲ. ತೊಗೊಂಡಿರೋ ಸೀರೆಗಳು ಅಷ್ಟೇ, ಅದು ಏನು ಬ್ಯಾಗಲ್ಲಿ ಏನು ಕೊಟ್ಟಿದ್ದೋ ಅದನ್ನೆಲ್ಲ ಬಿಚ್ಚಿ ಸಿಂಗಲ್ಲೆಲ್ಲ ತುರುಗ್ಬಿಟ್ಟಿದ್ವಿ. ಸೊ ಆ ಥರ ಏನೋ ಫುಲ್ಲು ಐಟಮ್ಸ್ಗಳಾಗಿತ್ತು. ಸೊ ಫೈನಲಿ ಆರಾಮಾಗಿ ರೀಚ್ ಆದ್ವಿ ಭದ್ರಾವತಿಗೆ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಇವಾಗ ಏನು ಸ್ವಲ್ಪ ಪೇಂಟಿಂದ ಏನೋ ಥರದಿದೆ. ನಾನು ಅಂದರೆ ನಾನು ಅಲ್ಲಿ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಚಿಕ್ಕಪೇಟೆಲಿ ಒಂದು ಏನು ಶೀಟ್ ಥರ ಟಿಶ್ಯೂ ತೊಗೊಂಡೆ ಅಂತ. ಬಟ್ ಅದು ಬಟರ್ ಪೇಪರ್ದು ಬೇಕಿತ್ತಂತೆ. ಅದೇನೋ ಕಾನ್ವರ್ಸೇಷನ್ ಏನೋ ಆಗಿದೆ, ಅದು ನೀಟಾಗಿ ಅವ್ರು ಹೇಳಿ ನಮಗೆ ಅರ್ಥ ಆಗಿಲ್ಲ, ಅಲ್ಲಿ ನಾವೇನೋ ತೊಗೊಂಬಂದ್ವಿ. ಬಟ್ ಅದು ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಮೈಸೂರಿಂದ ತರಿಸ್ಬೇಕು ಅಂತ. ಸೊ ಹಾಗಾಗಿ ಆರ್ಡರ್ ಕೊಟ್ಟಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಅಂದರೆ ಈಗ ಸದ್ಯಕ್ಕೆ ನಾನು ತಂದಿರೋದ್ರಲ್ಲಿ ಒಂದು ಸೈಡ್ ಹೊಡೆದು ತೋರಿಸ್ತೀವಿ ಪೇಂಟು, ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಚೇಂಜ್ ಮಾಡ್ತೀವಿ ಅಂತ ಅಂದರು. ಸೊ ಹಾಗಾಗಿ ಇವಾಗ ಅದನ್ನು ನೋಡ್ಕೊಂಡು ಶಿವಮೊಗ್ಗ ಹೋಗಬೇಕು. ನಾನು ಸುಮಾರು ಸ್ಯಾರಿ ತಂದಿದ್ದೀನಿ, ತೋರಿಸಿರೋದು ನಿಮಗೆ. ನನಗೆ 2 ತೊಗೊಂಡಿರೋದು, ಅಮ್ಮಂಗೆ, ಅಜ್ಜಿಗೆ, ಅಪ್ಪಂಗೆ ತಂದಿರೋ ತೋರಿಸ್ತೀನಿ. ಬಟ್ ಆದರೆ ಸುಮಾರು ಸ್ಯಾರಿ ತಂದಿದ್ದೀನಿ, ನಾರ್ಮಲ್ ಸ್ವಲ್ಪ ಕಮ್ಮಿ ರೇಟಿಂದು ಮತ್ತು ಸಿಂಪಲಾಗಿ ಸುಮ್ಮನೆ ಉಡೋ ಥರದ್ದೆಲ್ಲ ತಂದಿದ್ದೀನಿ. ಬಟ್ ಆದರೆ ಏನು ಈಗ ಅಷ್ಟು ಗ್ರ್ಯಾಂಡಾಗಿರೋದನ್ನ, ಅಂದರೆ ಜಾಸ್ತಿ ರೇಟಿಂದನ್ನೆಲ್ಲ ಇವಾಗ ಗೃಹ ಪ್ರವೇಶಕ್ಕೆ ಏನಂದರೆ 1 hour, ಈಗ ಬೆಳಗ್ಗೆ 6 to 7 ಏನು ಗೃಹ ಪ್ರವೇಶ ಆ ಟೈಮಲ್ಲಿ ಇದು ಮಾಡ್ತಾರೆ, ಅದನ್ನು ಹಾಕ್ಕೊಳಕ್ಕೆ ನನಗೆ ಬೇಜಾರಾಗ್ತಿದೆ. ಯಾಕಂದರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದು ಅಷ್ಟು ಕಾಸ್ಟ್ಲಿಗೆಲ್ಲ ಬ್ಲೌಸ್ ಹೊಲಿಸಿದ್ರೆ 1 hour ಮತ್ತೆ ಬಿಚ್ಚಬೇಕಲ್ಲ ಅನ್ನೋದಕ್ಕೆ. ಬಟ್ ಆದರೆ ಫೋಟೋಸ್ ವೀಡಿಯೋಸಿಗೂ ಚೆನ್ನಾಗಿ ಬರಬೇಕು. ಹಾಗಾಗಿ ನೀವು ನೋಡಿರ್ಬೋದು ನಮ್ಮ ಯಶು ಮದುವೆಗೆ ಮತ್ತು ವೀಡಿಯೋಸ್ ಎಲ್ಲ ಸುಮಾರು ಮಾಡಿದ್ದೀನಿ, ಭವಾನಿ ಫ್ಯಾಷನ್ ಹೌಸ್ ಶಿವಮೊಗ್ಗ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಹಾಫ್ ಸ್ಯಾರಿ ರೆಂಟ್ ಮಾಡೋಣ ಅಂತ. ನೋಡೋಣ ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ. ಪಾಪ ಅವರು ಸಂಡೇ ಇವತ್ತು ಕ್ಲೋಸ್ ಅಂಗಡಿ. ಬಟ್ ಆದರೆ ನನಗೋಸ್ಕರ ಅವ್ರು ಓಪನ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಈಗ ಹೋಗಿ ಅಲ್ಲಿ ಒಂದು ಯಾವುದಾದ್ರೂ ಡ್ರೆಸ್ನ ಸೆಲೆಕ್ಟ್ ಮಾಡಿ ಬಂದು, ಆಮೇಲೆ ಸ್ವಲ್ಪ ಮಣ್ಣಿಂದು ಏನೋ ಒಲೆಬೇಕು ಅಂತಾರೆ ನಮ್ಮಮ್ಮ ಹಾಲು ಉಗ್ಸೋದಕ್ಕೆ. ಸೊ ಅದನ್ನು ತೊಗೊಂಡು ಆಮೇಲೆ ಅದೇ ಸ್ಯಾರಿ ಬ್ಲೌಸಸ್ಗಳನ್ನ ಹೊಲಿಯೋಕೆ ಕೊಡಬೇಕು. ಯಾಕಂದರೆ ನಾವು 1 week 1.5 week ಟೈಮ್ ಇದೆ. ಸೊ ಅಷ್ಟರಲ್ಲಿ ಅವ್ರು ಕೊಡಬೇಕು, ನಾವು ಹೇಳಿ ಡಿಸೈನ್ ಎಲ್ಲ ಮಾಡಿ. ಹಾಗಾಗಿ ಸುಮಾರು ಕೆಲಸ ಇದೆ. ಪೇಂಟಿಂಗ್ ನಡೀತಿದೆ, ಇನ್ನೂ ಸಣ್ಣ ಸಣ್ಣ ಕೆಲಸಗಳು ನಡೀತಿದೆ. ಹಾಗೆ ಏನೋ ಸುಮಾರು ಕೆಲಸಗಳಾಗಿದೆ. ನಾನು ಬೆಂಗಳೂರಿಂದ ಬರೋಷ್ಟೊತ್ತಿಗೆ ತೋರಿಸ್ತೀನಿ ಏನೇನಾಗಿದೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗಿ ಬರೋಣ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಹೋಗೋಣ ಬನ್ನಿ. ನಾನು ಬ್ಯಾಂಗ್ಳೂರಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮುಗ್ದಿತ್ತು. ನಾನು ಈ ಥರ ಟೇಪ್ ಡಿಸೈನ್ ಮತ್ತು ಇನ್ನೂ ಬೇರೆ ಇಲ್ಲಿ ನೋಡ್ಬೋದು. ಇದಕ್ಕೆ ಅವ್ರು ಏನೋ ಹೇಳ್ತಾರೆ, ನನಗೆ ಅದಷ್ಟು ಗೊತ್ತಿಲ್ಲ. ಆ ಥರ ಎಲ್ಲ ಹೇಳಿದ್ದೆ, ಫೋಟೋಸ್ ರೆಫರೆನ್ಸ್ ಎಲ್ಲ ಕಳಿಸಿ. ಸೊ ನಮ್ಮ ಪೇಂಟ್ ಮಾಡೋರು ಇನ್ನೊಬ್ರು ಇದ್ದಾರೆ, ಇವ್ರನ್ನ ಈ ಥರ ಎಲ್ಲ ಮಾಡೋದಕ್ಕೆ, ಡಿಸೈನ್ ಮಾಡೋದಕ್ಕೆ ಇವ್ರನ್ನ ಕರೆಸಿರೋದು ನಮ್ಮ ಪೇಂಟವರು. ಸೊ ಸುಮ್ಮನೆ ಏನಾದರೂ ಇದಾಗುತ್ತೆ ನಾವು ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ, ಆಮೇಲೆ ನೀವು ಒಪ್ಪಲ್ಲ ಅಂತ ಹೇಳಿ ಇವ್ರನ್ನ ಕರೆಸಿದ್ದು ಸಪ್ರೇಟಾಗೆ. ಇವ್ರಿಗೆ ಸಪ್ರೇಟಾಗಿ ನಾವು ಪೇ ಮಾಡಿರೋದು. ಸೊ ಹೊರಗಡೆ ಪಾರ್ಕಿಂಗ್ ಏರಿಯಾ ಈ ಥರ ಇತ್ತು. ಇದಕ್ಕೇನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ಲೋಟಸ್ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಲೋಟಸ್ಸು. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಮಾಡೋಣ ಅನ್ನೋ ಥರ ಹೇಳಿ ಇದನ್ನು ಅಷ್ಟೇ ಸ್ಟಿಕ್ಕರೆಲ್ಲ ತೊಗೊಂಡು ಬಂದಿದ್ದು ನಾನೇ. ಹೊರಗಡೆ ಎಲ್ಲ ಪಾಲಿಷ್ ಮಾಡಿ ಇಟ್ಟಿದ್ದಾರೆ, ಏನು ಸೋಫಾ ಸೆಟ್ ಮತ್ತು ದಿವಾನ್ ಕಟ್ ಎಲ್ಲ. ಸೊ ತಂದಿರೋ ಐಟಮು ಅಷ್ಟೇ ಹಿಂದೆಗಡೆ ಎಲ್ಲ ಇತ್ತು. ಸೊ ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ನಾನು ಏನು ಹೇಳಿದ್ದೆ, ಟಿಶ್ಯೂದು. ಸೊ ಇದು ನಾನು ತಂದಿರೋದು ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಒಂದು ಸ್ಯಾಂಪಲ್ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಅಮ್ಮನ ರೂಮ್ನ ಫಸ್ಟು ಏನು ಮಾಡ್ತಾಯಿದ್ದಾರೆ.
ಸೊ ಈ ಥರ ಇತ್ತು ಪ್ರೋಸೆಸ್ಸು. ಹಾಗೆ ಹೊರಗಡೆನೂ ಅಷ್ಟೇ ಪಾರ್ಕಿಂಗೆಲ್ಲ ಸ್ವಲ್ಪ ಗಲೀಜಾದರೂ ಕಾಣಿಸ್ಬಾರ್ದು ಅನ್ನೋದಕ್ಕೆ ಗ್ರೇ ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಒಂದೇ ಕಲರ್ ಇರಲಿ, ಮನೆ ಬಿಲ್ಡಿಂಗ್ ಒಂದು ಕಲರು, ಪಾರ್ಕಿಂಗ್ ಒಂದು ಕಲರ್, ಹಿಂದೆಗಡೆ ಮುಂದೆಗಡೆ ಎಲ್ಲ ಒಂದೊಂದು ಕಲರ್ ಬೇಡ ಅಂತೇಳಿ ಎಲ್ಲ ಒಂದೇ ಗ್ರೇ ಹೇಳಿಬಿಟ್ವಿ. ಸೊ ಅಲ್ಲಿ ಏನು ಲೋಟಸ್ ಇದೆ ಅದು ನಿಮಗೆ ಆಮೇಲೆ ಹೈಲೈಟ್ ಮಾಡಿ ಏನು ಸಿಲ್ವರ್ ಕಲರಲ್ಲಿ ತೋರಿಸ್ತಾರೆ. ಸೊ ಚೆನ್ನಾಗೇ ಮಾಡ್ತಿದ್ದಾರೆ. ನನಗಂತೂ ಕೆಲಸ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಪೇಂಟರು ಅಷ್ಟೇ ಮನೆ ಪೇಂಟ್ ಮಾಡಿರೋದು ನೀಟಾಗಿ ಒಂಚೂರು ಏನು ಫಾಲ್ಟ್ ಇಲ್ದಲ್ಲೇ ಮಾಡಿಕೊಟ್ರು. ಇವ್ರನ್ನೂ ಅಷ್ಟೇ, ಅಂದರೆ ನಮ್ಮ ಭದ್ರಾವತಿನೇ ಬೇರೆ ಕಡೆ, ಅಂದರೆ ನಮ್ಮ ಪೇಂಟವ್ರು ಬಿಟ್ಟು ಬೇರೆಯವರು ಪೇಂಟ್ ಮಾಡ್ತಿರೋದು. ಸೊ ಚೆನ್ನಾಗಿ ಮಾಡಿದ್ರು. ಇವರೆಲ್ಲ ಅದೇ ವೀಡಿಯೋಸ್ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಹಂಗೇನೋ ಕಾಮಿಡಿ ಮಾಡ್ತಾಯಿದ್ರು. ಅದು ಹಂಗೆ ವೀಡಿಯೋ ತೊಗೊಂಡು ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದೆ. ಸೊ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ನೀವು ನಮ್ಮ ಮನೆ ಫುಲ್ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಯಾವ ಥರ ಬಂದಿದೆ ಅಂತ. ಸೊ ಅಲ್ಲಿಂದ ಈಗ ಶಿವಮೊಗ್ಗ ಬಂದ್ವಿ, ಭವಾನಿ ಫ್ಯಾಷನ್ ಹೌಸಿಗೆ. ನೀವು ನೋಡಿರ್ತೀರ ನಮ್ಮ ಮನೆ ಇವೆಂಟ್ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಮದುವೆ, ಅದಕ್ಕೆಲ್ಲ ನಾನು ಸ್ಯಾರಿ ಗೌನ್ಗಳನ್ನೆಲ್ಲ ಇಲ್ಲೇ ನಾನು ರೆಂಟ್ ಮಾಡಿರೋದು. ಸೊ ಹಾಗಾಗಿ ಬಂದೆ ಏನಾದರೂ ಹಾಫ್ ಸ್ಯಾರಿ ನೋಡೋಣ ಅಂತ. ಯಾಕಂದರೆ 1 ಅವರ್ ಅಷ್ಟೇ ನಾನು ಹಾಕೋದು. ಸೊ ಅದಕ್ಕೆ ಏನು ಸ್ಯಾರಿ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹಾಫ್ ಸ್ಯಾರಿ ನೋಡೋಣ ಅಂತ ಬಂದೆ. ಸೊ ಇನ್ನೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಆ್ಯಡ್ ಆಗಿದೆ. ನೀವು ಸ್ಟಾರ್ಟಿಂಗ್ ನಂದು ಫಸ್ಟ್ ವೀಡಿಯೋ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಆವಾಗ ಇನ್ನೂ ಆ್ಯಡ್ ಮಾಡ್ತಾಯಿದ್ರು, ಇವಾಗ ಇನ್ನೂ ಇದಿಷ್ಟು ಬಿಟ್ಟು ಇನ್ನೂ ರೆಂಟಿಗೆ ಸುಮಾರು ಹೋಗಿದೆ ಅಂತಿದ್ರು. ಜ್ಯುವೆಲ್ರಿ ಕಲೆಕ್ಷನ್ಸು ಅಷ್ಟೇ ತುಂಬ, ಅಂದರೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಡ್ರೆಸ್ ಸೆಲೆಕ್ಟ್ ಮಾಡಿ ಇವಾಗ ನರ್ಸರಿಗೆ ಬಂದ್ವಿ. ಸೊ ಗೃಹ ಪ್ರವೇಶದಷ್ಟೊತ್ತಿಗೆ ಗಿಡ ಎಲ್ಲ ಹಾಕೋಣ ಅಂತ ಅಂದ್ಕೊಂಡು ಪಾಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ದೊಡ್ಡ ದೊಡ್ಡ ಪಾಟ್ಸ್ ಎಲ್ಲ ಇತ್ತು, ಕಾಂಪೌಂಡ್ ಹತ್ರ ಎಲ್ಲ ಇಡೋಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದು ಗಿಡಗಳು ನೋಡಿದ್ವಿ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು ನೋಡೋಷ್ಟೊತ್ತಲ್ಲಿ. ಸೊ ಗೈಸ್ ಇವಾಗ ಬಂದ್ವಿ, ಮಳೆ ಬೇರೆ ಬರ್ತಾ ಇದೆ, ಛತ್ರಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಬಟ್ ಅದೇ ಗಿಡ ಯಾವ್ದು ಸೆಲೆಕ್ಟ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಪಾಟ್ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿದ್ವಿ. ಸೊ ಸುಮಾರು ಇದೆ ಇಲ್ಲಿ, ನೋಡೋಣ ಯಾರು ಸೆಲೆಕ್ಟ್ ಮಾಡೋದು ಅಂತ. ಸೊ ಫೈನಲ್ ಬಿಲ್ ಮಾಡಿದ್ವಿ. ನಮ್ಮದು ಟೋಟಲ್ ಇಷ್ಟ ಆಯಿತು. ನಾವು ಅಂತೀವಿ ನರ್ಸರಿಲಿ ಏನೂ ಇಲ್ಲ ಅಂತ, ಬಟ್ ಆದರೆ ತೊಗೊಂಡಿರೋ ಸ್ವಲ್ಪ ಐಟಮ್ಸಿಗೆ ಇಷ್ಟು ಅನ್ನಿಸ್ತಾ ಅಲ್ಲೋದ್ಮೇಲೆ, ಅಂದರೆ ಇಷ್ಟು ಅಮೌಂಟ್ ಆಯಿತಾ ಅಂತ. ಸೊ ಇಲ್ಲಿಂದ ಇವಾಗ ಪಟ್ಟ ಗಾಡಿಗೆ ಹಾಕ್ಸ್ಕೊಂಡು ಇನ್ನೂ ಸುಮಾರು ಕೆಲಸ ಇತ್ತು, ಅಲ್ಲಿಗೆ ಹೊರಟ್ವಿ. ಸೊ ಗೈಸ್ ಇವಾಗ ಮನೆಗೆ ರೀಚ್ ಆದ್ವಿ. ಬಟ್ ಏನೂ ಜಾಸ್ತಿ ಕೆಲಸ ಆಗಲಿಲ್ಲ. ಬರೀ ಗಿಡ ತೊಗೊಂಡು ಬಂದು ಬ್ಲೌಸ್ ಕೂಡ ಹೊಲಿಯೋಕ್ಕಾಗಲಿಲ್ಲ. ಇವಾಗ ಹೋಗಬೇಕು. ಸೊ ಇದೆ ಅಂದರೂ ರೇಟ್ ಸಿಕ್ಕಾಬಿಟ್ಟೈತೆ. ಅದರಲ್ಲಿ ಏನೊಂದು 4-5 ಪಾಟು ಮತ್ತು ಗಿಡಕ್ಕೇ 10,000 ಸಾವಿರ ಬಿಲ್ ಮಾಡಿದ್ರು. ಸೊ ನೋಡೋಣ ಇನ್ನೂ ಏನೇನು ಮಾಡೋಕ್ಕಾಗುತ್ತೆ ಮಾಡ್ಬೋದು. ಮನೆ ಗೃಹ ಪ್ರವೇಶದಷ್ಟೊತ್ತಿಗೆ ಅದೆಲ್ಲ ನೀಟಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಷ್ಟೇ. ಸೊ ಮತ್ತೆ ಇವಾಗ ಶಿವಮೊಗ್ಗ ಹೊರಟಿದ್ದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಗಾಂಧಿ ಬಜಾರಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಬಳೆಗಳೆಲ್ಲ ಇಲ್ಲಿ ಹೋಲ್ಸೇಲ್ ರೇಟ್ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಹೋಗಿ ಶಾಪ್ ಮಾಡೋಣ ಅಂತ ಹೋದ್ವಿ. ಬಟ್ ನಾವು ಊಟ ಏನೂ ಮಾಡಿರಲಿಲ್ಲ. ಸೊ ಅಲ್ಲೇ ವಿದ್ಯಾರ್ಥಿ ಭವನ ಆಗಿದೆ ಹೊಸದಾಗಿ, ಅಲ್ಲಿ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಶಾಪಿಂಗ್ ಶುರು ಮಾಡೋಣ ಅಂತ ಹೋದ್ವಿ. ಬಟ್ ಆದರೂ ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. 1-2 ದಿನದಲ್ಲೆಲ್ಲ ಇದೆಲ್ಲ ಕೆಲಸನೇ ಮುಗಿಯೋದಿಲ್ಲ. ನೀವು ವೀಡಿಯೋದಲ್ಲಿ ಸ್ವಲ್ಪ ನೋಡ್ತೀರಾ ಅಷ್ಟೇ, ಬಟ್ ಆದರೆ ಹಿಂದೆಗಡೆ ತುಂಬ ಅಂದರೆ ತುಂಬ ಕಷ್ಟ ಇದೆ. ಡೈಲಿ ಒಂದು 10-12 ಸತಿ ನಾವು ಟೌನಿಗೆ ಹೋಗ್ತೀವಿ ಏನಾದರೂ ತೊಗೊಂಡು ಬರೋದಕ್ಕೆ. ಸೊ ಈ ಥರ ಆಗಿದೆ. ಅದಾದಮೇಲೆ ಮನೆಗೆ ಹೊರಟ್ವಿ ಎಲ್ಲ ಐಟಮ್ಸ್ ತೊಗೊಂಡು. ನೈಟ್ 11:30 ಆಗಿತ್ತು ರೀಚ್ ಆಗೋಷ್ಟೊತ್ತಿಗೆ ಮನೆಗೆ. ಅದಾದಮೇಲೆ ಮಾರನೇ ದಿನ ಇದು ಹಾಲಿಗೆಲ್ಲ ಏನು ಅಂದರೆ ಟಿಶ್ಯೂ ಪೇಪರ್ ಹೇಳಿದ್ದೆ ಪೇಂಟು, ಸೊ ಅದನ್ನು ಮಾಡ್ತಾಯಿದ್ದಾರೆ. ಸೊ ಪೇಂಟಿನ ಬಗ್ಗೆ ಅಂತೂ ಏನೂ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಹಾಗೆ ಇನ್ನೊಂದು ಸೈಡ್ ಎಲೆಕ್ಟ್ರಿಕ್ ಕೆಲಸ ನಡೀತಾ ಇತ್ತು. ಏನು ಈಗ ಅದೇ ಲಾಸ್ಟ್ ಮೂಮೆಂಟ್ ಅಲ್ವಾ, ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗ್ ಏನೇನು ಫಿಟ್ಟಿಂಗ್ಸ್ ಇದೆ ಅದನ್ನೆಲ್ಲ ನೀಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು ಇದ್ರ ಮೇಲೆ ಇನ್ನೊಂದು ರೌಂಡ್ ಪೇಂಟ್ ಹೊಡಿತಾರೆ. ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಲಾಸ್ಟಲ್ಲಿ ಫಿನಿಶಿಂಗು. ಸೊ ಚೆನ್ನಾಗಿ ಬಂತು. ಇವಾಗಂತೂ ಮನೆ ಒಂಥರ ಫುಲ್ ಚೇಂಜಸ್ ಅನಿಸುತ್ತೆ, ಹಳೆ ಮನೆಗೂ ಇವಾಗಿನ ಮನೆಗೂ. ಹಾಗೆ ಅರ್ಲಿ ಮಾರ್ನಿಂಗ್ ಚಿಮ್ನಿ ಫಿಕ್ಸ್ ಮಾಡೋಕ್ಕೆ ಕೂಡ ಬಂದಿದ್ದರು ಸರ್ವಿಸ್ ಸೆಂಟ್ರಿಂದ. ಸೊ ನಾವು ಇದನ್ನೆಲ್ಲ ಶಾಪ್ ಮಾಡಿದ್ದೆಲ್ಲ ಬಂದುಬಿಟ್ಟು ಬ್ಯಾಂಗ್ಳೂರು ಪೈಯಲ್ಲೇ. ಇಲ್ಲಿ ನಮಗೆ ಮಾರ್ನಿಂಗೇ ಹೇಳಿದರು ಸ್ವಲ್ಪ ಏನು ಅದು ವೀಡಿಯೋ ಮಾಡಿ ತೆಗ್ದು ನಮಗೊಂದು ಕ್ಲಿಪ್ಪಿಂಗ್ ಕಳಿಸಿ, ಅದೇನೋ ಹೊಗೆ ಹೋಗೋದು ಪೈಪ್ ಏನೋ ಬರುತ್ತಲ್ಲ, ಅದು ಅಲ್ಯೂಮಿನಿಯಮ್ಮ ನಾರ್ಮಲ್ ಪೈಪ ಅಂತ. ಸೊ ಹಾಗಾಗಿ ಏನು ಓಪನ್ ಮಾಡ್ತಾಯಿದ್ವಿ ನಾವೇ ಮನೇಲಿ.
ಅದಾದಮೇಲೆ ಅವ್ರದ್ದು ಏನೂ ಇಲ್ಲ, ಆರಾಮಾಗಿ ಬಂದರು. ಒಂದು 15 to 20 ಮಿನಿಟ್ಸ್ ತೊಗೊಂಡ್ರು, ನೀಟಾಗಿ ಫಿಕ್ಸ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿಬಿಟ್ಟು ಹೋದರು. ಸೊ ಖುಷಿ ಆಯಿತು, ಬೇಗ ಬೇಗ ಕೆಲಸ ಆಯಿತು. ಇದರದ್ದೆಲ್ಲ ಏನೂ ನಮಗೆ ಟೈಮೇ ಹಿಡಿಲಿಲ್ಲ. ಆರ್ಡ್ರು ಕೊಟ್ವಿ, ತೊಗೊಂಡ್ವಿ, ಬಂದ್ವಿ, ಆರಾಮಾಗಿ ಫಿಕ್ಸ್ ಮಾಡಿ ಹೋದರು. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ವೀಡಿಯೋ ಮಾಡ್ಕೊಳ್ಳಿ ಅಂತಲೂ ಅವರೇ ಹೇಳಿದ್ರು. ಸೊ ನಿಮಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ, ನಮಗೂ ಮುಂದೆ ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ನೋಡಿ ಇದನ್ನು 10 ದಿವಸಕ್ಕೆ ಒಂದ್ಸರಿ ವಾಶ್ ಮಾಡಬೇಕು. ಎವ್ರಿ 10 ಡೇಸ್ಗೆ ಒಂದ್ಸರಿ ಬಿಸಿನೀರಲ್ಲಿ ನೆನೆ ಹಾಕಿ ಸೋಪ್ ಹಾಕಿ ತೊಳ್ಕೊಬೇಕು. ಇದು ಆಯಿಲ್ ಕಲೆಕ್ಟರ್, ಎಣ್ಣೆ ಬಂದು ಇದರೊಳಗಡೆ ಶೇಖರಣೆ ಆಗಿರುತ್ತೆ. ಇದನ್ನು ಅಷ್ಟೇ 10 ದಿವಸಕ್ಕೆ ಒಂದ್ಸರಿ ಬಿಸಿನೀರು ಹಾಕಿ ಸೋಪ್ ಹಾಕಿ ತೊಳ್ಕೊಬೇಕು. ಇದನ್ನು ಹಾಕೋದು ಹೇಗೆ ಅಂತ ನೋಡ್ಕೊಳ್ಳಿ. ಇಲ್ಲೊಂದು ಹೋಲ್ ಕಾಣ್ತಾ ಇದೆ, ಇಲ್ಲಿ ರಬ್ಬರ್ ಟ್ಯೂಬ್ ಇದೆ, ಇದನ್ನೇ ಇದಕ್ಕೆ ಕನೆಕ್ಟ್ ಮಾಡಬೇಕು. ಇಲ್ಲಿ 2 ಗ್ರೂ ಇದೆ, ಈ ಗ್ರೂ ಇದರೊಳಗಡೆ ಸೇರಿಸ್ಕೋಬೇಕು. ಕೆಳಗಡೆಯಿಂದ 2 ಸ್ಕ್ರೂ ಹಾಕಬೇಕು. 10 ದಿವಸಕ್ಕೆ ಒಂದ್ಸರಿ ಬಿಚ್ಚಿ ಬಿಸಿನೀರಲ್ಲಿ ತೊಳೆದು ಇದೇ ಥರ ಟೈಟ್ ಮಾಡಬೇಕು. ಇದನ್ನ ಹಾಕೋದು ನೋಡ್ಕೊಳ್ಳಿ. ಇಲ್ಲಿ ಒಂದು ಕ್ಲಿಪ್ ಇದೆ, ಇಲ್ಲಿ ಒಂದು ಕ್ಲಿಪ್ ಇದೆ, ಇಲ್ಲಿ 2 ಕ್ಲಿಪ್ ಇದೆ. ಈ ಕ್ಲಿಪ್ ಒಳಗಡೆ ಇದನ್ನು ಸೇರಿಸ್ಬೇಕು. ಹಿಂಗಲ್ಲದ್ರೆ ಲಾಕ್ ಆಗುತ್ತೆ, ತೆಗಿಬೇಕಾದ್ರೆ ಹಿಂಗಂದ್ರೆ ಬರುತ್ತೆ. ಇದು ಆಪ್ರೇಟಿಂಗ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಸ್ಟವ್ ಇದು ಕೆಳಗಡೆನೇ ಇರಬೇಕು. ಫಸ್ಟ್ ಒಲೆ ಹಚ್ಚಿ ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟ ಮೇಲೆ ಸ್ವಿಚ್ ಆನ್ ಮಾಡಬೇಕು. ಮಾಡಿ ಕೈನ ಒಂದ್ಸಲಿ ಹಿಂಗೆ ಸ್ವ್ಯಾಪ್ ಮಾಡಿದ್ರೆ L1 ಅಂತ ಬರುತ್ತೆ. ಇದು ಫಸ್ಟ್ ಸ್ಪೀಡ್. L1, L2, L3 ಈ 3 ಸ್ಪೀಡ್ ಯಾತಕ್ಕೆ ಯೂಸ್ ಮಾಡಬೇಕು ಅಂದರೆ ಕಾಫಿ, ಟೀ, ಹಾಲು ಕಾಯಿಸಿದ್ರೆ, ನೀರು ಕಾಯಿಸಿದ್ರೆ, ಸಣ್ಣ ಪುಟ್ಟ ಅಡುಗೆ ಮಾಡ್ತಾ ಇದ್ರೆ 1, 2, 3 ಆ 3ರಲ್ಲಿ ಯಾವ್ದು ಬೇಕಾದ್ರೆ ಇಟ್ಕೋಬೋದು. ನೆಕ್ಸ್ಟ್ 4, 5, 6 ಈ 3 ಸ್ಪೀಡ್ ಬಂದು ಅನ್ನ ಸಾಂಬಾರು ತಿಂಡಿಗಳೆಲ್ಲ ಮಾಡ್ಬೇಕಾದ್ರೆ 4, 5, 6 ಆ 3ರಲ್ಲಿ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ 7, 8, 9 ಈ 3 ಸ್ಪೀಡ್ ಬಂದು ರೊಟ್ಟಿ, ಚಪಾತಿ, ಫ್ರೈ, ನಾನ್ ವೆಜ್, ಎಣ್ಣೆ ಕರಿತೀರಾ ಅಂತ ಟೈಮಲ್ಲಿ 7, 8, 9 ಅಷ್ಟರೊಳಗಡೆ ಯೂಸ್ ಮಾಡ್ಬೋದು. ನಿಮ್ದು ಕಿಚನ್ ವರ್ಕ್ ಎಲ್ಲ ಮುಗಿಯುತ್ತೆ, ಒಲೆ ಆಫ್ ಮಾಡ್ತೀರಾ, ಪಾತ್ರೊಳಗಿಂದ ಹೊಗೆ ಬರ್ತಾ ಇರುತ್ತೆ ಸ್ಟೀಮು, ಅವಾಗ ಉಲ್ಟಾ ಮಾಡ್ಬೇಕು. ಇಲ್ಲಿ 1 ನಿಮಿಷಕ್ಕೆ ಆಫ್ ಆಗುತ್ತೆ. ಪಾತ್ರೊಳಗಿರೋ ಹೊಗೆ ಹೇಳ್ಕೊಂಡು ಪಾತ್ರೆ ಮೇಲೆ ನಾವು ಮುಚ್ಚಿದೀವಿ ಅಂದ್ರೆ ಇನ್ನೊಂದ್ಸಲಿ ಹಿಂಗಂದ್ರೆ ಫುಲ್ ಆಫ್ ಆಗುತ್ತೆ. ಇದು ಸೆನ್ಸರ್, ಬಟನ್ ಅಲ್ಲೂ ಆಪರೇಟ್ ಮಾಡಬಹುದು. ಪವರ್ ಆನ್ ಮಾಡಿ ಪ್ಲಸ್ ಒತ್ತಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. 1, 2, 3, 4, 5, 6, 7 ಮೈನಸ್ ಒತ್ತಿದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಈ ಬಟನ್ ಒಂದ್ಸಲಿ ಒತ್ತಿದ್ರೆ 1 ನಿಮಿಷಕ್ಕೆ ಆಫ್ ಆಗುತ್ತೆ, ಇನ್ನೊಂದ್ಸಲಿ ಒತ್ತಿದ್ರೆ ಫುಲ್ ಆಫ್ ಆಗುತ್ತೆ. ನಿಮ್ಗೆ ಅಡಿಗೆ ಮಾಡ್ಬೇಕಾದ್ರೆ ಲೈಟ್ ಬೇಕು ಅಂದ್ರೆ ಲೈಟ್ ಹಾಕೋಬಹುದು. ಪವರ್ ಆನ್ ಮಾಡಿ ಲೈಟಿನ ಚಿತ್ರದ ಮೇಲೆ ಕೈ ಇಟ್ರೆ ಕೆಳಗಡೆ ಲೈಟ್ ಬರುತ್ತೆ. ಬೇಡ ಅಂದ್ರೆ ಅದೇ ಲೈಟಿನ ಮೇಲೆ ಕೈ ಇಟ್ರೆ ಲೈಟ್ ಆಫ್ ಆಗುತ್ತೆ. ಈ ಬಟನ್ ಇದೆಯಲ್ಲ, ಇದು ಆಟೋ ಕ್ಲೀನ್ ಅಂತ. ಈ ಬಟನ್ ನ 10 ದಿವಸಕ್ಕೆ ಒಂದ್ಸಲಿ ಕಂಪಲ್ಸರಿ ಒತ್ತಲೇಬೇಕು. ಚಿಮ್ನಿ ಒಳಭಾಗದಲ್ಲಿ ಮೋಟಾರ್ ಇದೆ, ಆ ಮೋಟಾರ್ಗೆ ಎಣ್ಣೆ ಅಂಶ ಅಂಟ್ಕೊಂಡಿರುತ್ತೆ. ಆ ಎಣ್ಣೆ ಎಲ್ಲ ಕರಗಿ ಗೋಲಿಗೆ ಬರುತ್ತೆ. ಆಟೋ ಕ್ಲೀನ್ ಮಾಡೋದು ಹೇಗೆ ಅಂದ್ರೆ ಪವರ್ ಆನ್ ಮಾಡಬೇಕು. ಇಲ್ಲಿ LO ಅಂತ ತೋರಿಸ್ತಾ ಇದೆ, ಈ ಬಟನ್ ಮೇಲೆ ಲಾಂಗ್ ಪ್ರೆಸ್ ಇರಬೇಕು. ಇಲ್ಲಿ 10 ಅಂತ ಬಂತು, ಬೆರಳು ತೆಗಿಬೇಕು. 10 ನಿಮಿಷ ಕ್ಲೀನ್ ಆಗುತ್ತೆ. 10 9 ಆಗಿ 8, 7, 6, 5, 4 ಆಗಿ ಕೊನೆ 0 ಬರುತ್ತೆ. 0 ಬಂದ ಮೇಲೆ ಈ ಬೌಲು ಈ ಟ್ರೇ 2 ತೆಗೆದು ವಾಶ್ ಮಾಡಬೇಕು. 10 ದಿವಸಕ್ಕೆ ಒಂದ್ಸಲಿ ಮಾಡಬೇಕು. ಅಡಿಗೆ ಆದ್ಮೇಲೆ ಕಂಪಲ್ಸರಿ ಸ್ವಿಚ್ ಆಫ್ ಮಾಡಬೇಕು. ಗುಡುಗು ಸಿಡ್ಲು ಬಂದಾಗ ಪ್ಲಗ್ ತೆಗೆಯೋದು ಒಳ್ಳೆಯದು, ಸೇಫ್ಟಿ ಪರ್ಪಸ್ಗೆ. ಇಷ್ಟು. ಈ ಗ್ಲಾಸ್ ನ 3 ದಿವಸಕ್ಕೆ ಒಂದ್ಸರಿ ಕೊಲಿನ್ ಅಂತ ಸಿಗುತ್ತೆ, ಸ್ಪ್ರೇ ಮಾಡಿ ಒರೆಸ್ಕೋತಾ ಇರಿ, ನೋಡ್ಲಿಕ್ಕೆ ನೀಟ್ ಆಗಿರುತ್ತೆ. ಹಾಗೆ ಇಲ್ಲಿ ಪ್ಲಂಬಿಂಗ್ ಏನು ಕೆಲಸ ಕೂಡ ಶುರು ಮಾಡಿಕೊಂಡ್ರು, ಅಂದರೆ ಫಿಟ್ಟಿಂಗ್ಸು. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಾನು ಬ್ಯಾಂಗ್ಳೂರಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಅದು ಇವಾಗ ಫಿಟ್ ಮಾಡ್ತಾಯಿದ್ವಿ, ಯಾಕೆಂದರೆ ಆವಾಗ ಬೇಗ ಬೇಗ ಕೆಲಸ ಆಗಿಲ್ಲ. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಅಲ್ವಾ ಇದು ಫಿಟ್ಟಿಂಗ್ಸ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಇವಾಗ ಫಿಟ್ ಮಾಡ್ತಾಯಿದ್ರೆ. ಹಾಗೆ ಇವ್ರು ಹೇಳ್ತಾಯಿದ್ರು, ಇವಾಗ ಮತ್ತೆ ಆ್ಯಸಿಡ್ ವಾಶ್ ಮಾಡಿಸಿದ್ರೆ ನೀಟಾಗಿ ಫುಲ್ಲು ಕವರ್ ಮಾಡಿ, ಇಲ್ಲಾಂದರೆ ಫುಲ್ಲು ಹಾಳಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇದು ಯಾರಿಗಾದ್ರೂ ಒಂದು ಸಜೆಷನ್, ಏನಾದರೂ ಆ್ಯಸಿಡ್ ವಾಶ್ ಮಾಡಿಸ್ತೀನಿ ಅಂತ ಅಂದರೆ ಎಲ್ಲ ರಿಮೂವ್ ಮಾಡಿಬಿಡಿ ಫಿಟ್ಟಿಂಗ್ಸ್ ಎಲ್ಲ. ಸೊ ಇಲ್ಲಿ ಇವ್ರ ಕೆಲಸ ನಡೀತಾ ಇತ್ತು. ಹಾಗೆ ನಾವು ಒಂದು ಮಿಸ್ಟೇಕ್ ಮಾಡ್ಕೊಂಡ್ವಿ, ಅಲ್ಯೂಮಿನಿಯಂ ಮಾಡ್ಸೋಣ ಕಿಚನ್ ಅಂತ ಅಂದ್ಕೊಂಡ್ವಲ್ಲ, ಬಟ್ ಅದಾಗಲಿಲ್ಲ. ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ, ನನಗೆ ಚೆನ್ನಾಗಿ ಆಗಲಿಲ್ಲ. ಅದಕ್ಕೆ ನಾವು ಮತ್ತೆ ನಮ್ಮ ಏನು ಇಂಟೀರಿಯರ್ ಮಾಡ್ತಾಯಿದ್ರು, ಟಿ ವಿ ಮತ್ತು ದೇವ್ರ ಮನೆಲ್ಲ ಅವರಿಗೆ ಕೊಟ್ವಿ. ಸೊ ಅವರೆಲ್ಲ ಬಂದಿಲ್ಲಿ ಫುಲ್ಲು ಗೋಡೆಲ್ಲ ತೂತ ಮಾಡೋಗಿದ್ರು. ನಮಗೆ ನೋಡೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಏನೇ ಆಗಲಿ ಇನ್ವೆಸ್ಟ್ ಮಾಡಿರ್ತೀವಲ್ಲ ಅಷ್ಟೆಷ್ಟು ಲಕ್ಷ ಕೊಟ್ಟು, ಹಾಗಾಗಿ ಇವರು ಇವಾಗ ನೀಟಾಗಿ ಮಾಡ್ತಾರೆ. ಯಾಕಂದರೆ ಇವ್ರು ನೋಡಿದ್ದೀವಿ, ಬಟ್ ಆ ಥರ ಅಂತಲ್ಲ, ಅಲ್ಯೂಮಿನಿಯಂ ನಮ್ಮಮ್ಮ ಏನೋ ಹಾಳಾಗಲ್ಲ, ಅದನ್ನು ಮಾಡ್ಸೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಒಪ್ಕೊಂಡ್ವಿ. ಆಮೇಲೆ ನಮಗೆ ಯಾಕೋ ಅದು ಸ್ಯಾಟಿಸ್ಫೈ ಆಗಲಿಲ್ಲ, ಮತ್ತು ನಾವು ಇದರಲ್ಲೇ ಮಾಡ್ಸೋಕ್ಕೆ ಆಯಿತು. ಹಂಗೆ ಸೊ ಲಾಸ್ಟು ಮೇಲ್ಗಡೆ ಎಲ್ಲ ಏನು ಪೇಂಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ.
ಸೊ ಈಗ ಸದ್ಯಕ್ಕೆ ಇಷ್ಟು ಕೆಲಸ ಮುಗ್ದಿದೆ, ಇನ್ನೂ ಸುಮಾರು ಕೆಲಸಗಳಾಗ್ತಾಯಿದೆ, ಬಟ್ ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಅಂದರೆ ತುಂಬ ಬ್ಯುಸಿ, ಈಗ ಮನೆಯಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದ್ರಿಂದ ಕಷ್ಟ ಆಗ್ತಿದೆ ವೀಡಿಯೋ ಮಾಡೋದು. ಸೊ ನೆಕ್ಸ್ಟು ಈ ವಿಡಿಯೋ ಲಾಂಗ್ ಆಗುತ್ತೆ. ನಾನು ಬೇರೆ ಇನ್ನೂ ನೆಕ್ಸ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ರೂಮೆಲ್ಲ ಬುಕ್ ಮಾಡಬೇಕು. ಸೊ ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ನೆಕ್ಸ್ಟ್ ಇನ್ನು ಗುರುಪ್ರಸಾದ ಬರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ನನ್ನ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗೋದು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ನನ್ನ ಕಡೆಯಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.